ಒಂದು 20 ರೂಪಾಯಿ 20 ರೂಪಾಯಿ ಶಂಖ ಪ್ಲೇಟ್ ಹೇಳ್ತಾರೆ. ಶಂಖ ಪ್ಲೇಟ್ ಅದರಲ್ಲಿ ಒಂದು 3 ಸೈಜ್. ಸೊ ಯಾರಿಗಾದ್ರೂ ಅತಿಥಿಗಳಿಗೆ ಬಂದವರಿಗೆ ಜ್ಯೂಸು ಕಾಫಿ ಆತರ ಕೂಡ. ಮಂಗಳಾರತಿ ತಟ್ಟೆ ದೇವ್ರಿಗೆ ಪೀಠ ನೋಡಿ. ವಾವ್, ತುಂಬಾನೇ ಚೆನ್ನಾಗಿದೆ. ಗೌರಿ ಪೆಟ್ಟಿಗೆ ನೋಡಿ, ಅದರಲ್ಲಿ ಒಂದು ತುಂಬಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅನ್ನೋ ಒಂದು ಶಾಪ್ಗಾದ್ರೆ ಬಂದಿದ್ದೀವಿ ಫ್ರೆಂಡ್ಸ್. ಇದು ನಗರದ ಪೇಟೆಯಲ್ಲಿ ಲೊಕೇಟ್ ಆಗಿದೆ. ನಿಮ್ಗೆ ಗೊತ್ತೇ ಇರ್ಬೋದು, ವೆರಿ ಫೇಮಸ್ ಶಾಪು. ಸೊ ಸೌತ್ ಇಂಡಿಯಾಗೆ ಆಲ್ಮೋಸ್ಟ್ ಎಲ್ಲ ಕೂಡ ಇವರು ಹೋಲ್ಸೇಲ್ ಡೀಲರ್ಸ್ ಆಗಿರ್ತಾರೆ. ಸೊ ಅಲ್ಲ, ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ. ಎಲ್ಲ ಕೂಡ ಇವರೇ ಸಪ್ಲೈ ಮಾಡೋವಂಥದ್ದು. ಸೊ ಎಲ್ಲ ಐಟಮ್ಸು ಕೂಡ ಸಿಗುತ್ತೆ ನಿಮಗೆ. ಸೊ ಪೂಜಾ ಐಟಮ್ಸು, ಕಿಚನ್ ಐಟಮ್ಸು, ಹಾಗೆಯೇ ದೇವ್ರ ಐಟಮ್ಸು, ವಿಗ್ರಹಗಳು, ಎನಿ ಚಿಕ್ಕದಿಂದ ಇದು ತುಂಬ ಒಂದು 150 kgವರೆಗೂ ನಿಮಗೆ ದೇವ್ರ ಐಟಮ್ಸ್ಗಳಾದರೆ ಸಿಕ್ಬಿಡುತ್ತೆ. ಸೊ ಎಲ್ಲ ಹೋಲ್ಸೇಲ್ ಅವರು ರೀಟೇಲ್ಸ್ ಬೇಕಾದರೆ ಕೂಡ ಖಂಡಿತವಾಗ್ಲೂ ಶಾಪ್ಗಾದರೆ ವಿಸಿಟ್ ಮಾಡಬೇಕಾಗತ್ತೆ. ನೋ ಕೊರಿಯರ್ ಇರೋದಿಲ್ಲ. ಸೊ ನೀವು ಬಂದೇ ಶಾಪ್ಗೆ ವಿಸಿಟ್ ಮಾಡಿ ತೊಗೊಬೇಕಾಗತ್ತೆ. ಸೊ ಸೇರು, ಚಟಾಕಿ, ಫಿಲ್ಟರ್ ಕಾಫಿ, ಕಿಚನ್ ಐಟಮ್ಸ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಎಲ್ಲ ಕೂಡ ಡೀಟೇಲ್ ವಿಡಿಯೋ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. 3 ಪಾರ್ಟ್ಸಲ್ಲಿ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ನೋಡಿ ಎಲ್ಲ ವಿಡಿಯೋಸು ಕೂಡ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಲೈಕು, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ ಸರ್. ಇವತ್ತು ನಾವು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಶಾಪ್ಗಾದ್ರೆ ಬಂದಿದ್ದೀವಿ ಸರ್. ನಿಮ್ಮ ಹತ್ರ ಏನೇನು ಐಟಮ್ಸ್ ಆದ್ರೆ ಸಿಗತ್ತೆ ಸರ್? ಮೇಡಮ್, ನಮ್ದು ಬ್ರಾಸ್, ಐಡಿಯಲ್ಸ್, ಬ್ರಾಸ್ ಮತ್ತೆ ಕಾಪರ್ ಪೂಜಾ ಆರ್ಟಿಕಲ್, ಬ್ರಾಸ್ ಮತ್ತೆ ಕಾಪರ್, ಬ್ರೌನ್ಜು, ಕಂಚ್ ಐಟಮ್ಸ್ ಮತ್ತೆ ಕಿಚನ್ ವೇರ್ ಐಟಮ್ಸ್, ಎಲ್ಲ ಐಟಮ್ಸ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಮತ್ತೆ ನಾವೆಲ್ಲ ಹೋಲ್ಸೇಲ್ ಕೊಡ್ತಾ ಇದೀವಿ. ನಮ್ದು 2 ಅಂಗಡಿ ಇದೆ. ಒಂದ್ ಅಂಗಡಿ ಬರೀ ವಿಗ್ರಹ ಐಟಮ್ಸ್. ಈ ಅಂಗಡಿಯಲ್ಲಿ 3 ಫ್ಲೋರ್ ಇದೆ, ಬರೀ ವಿಗ್ರಹ ಐಟಮ್ 100 ಗ್ರಾಮ್ ಇಂದ ಹಿಡಿದು 100 kg ವರೆಗೂ 200 kg ವರೆಗೂ ವಿಗ್ರಹ ನಮ್ಮ ಹತ್ರ ರೆಡಿ ಸಿಗುತ್ತೆ. ಎಲ್ಲ ಟೈಪ್ ವಿಗ್ರಹ ಸಿಗುತ್ತೆ. ಮತ್ತೆ ಇನ್ನೊಂದ್ ಅಂಗಡಿಯಲ್ಲಿ ಎಲ್ಲ ಪೂಜಾ ಐಟಮ್ಸ್ ಇರುತ್ತೆ. ಪೂಜಾ ರಿಲೇಟೆಡ್ ಐಟಮ್, ಹಿತ್ತಾಳೆ ಮತ್ತೆ ಬ್ರಾಸ್, ಕಾಪರ್ ಅಲ್ಲಿ A to Z ಐಟಮ್ ಪೂಜಾದು ಇಂಡಿಯಾದಲ್ಲಿ ಎಷ್ಟು ವೆರೈಟೀಸ್ ತಯಾರಾಗುತ್ತೆ ಎಲ್ಲ ನಿಮ್ ಕಲೆಕ್ಷನ್ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತೆ ಕಂಚು, ಬ್ರಾಂಜು ಎಲ್ಲ ಐಟಮ್ಸ್, ಕಿಚನ್ ವೇರ್ ಐಟಮ್ಸ್ ಎಲ್ಲ ಸಿಗುತ್ತೆ. ಡಿನ್ನರ್ ಸೆಟ್ ಎಲ್ಲ ಐಟಮ್ಸ್ ಸಿಗುತ್ತೆ. ಆ ಅಂಗಡಿಯಲ್ಲಿ ನಮ್ದು 6 ಫ್ಲೋರ್ ಇದೆ. 2000 ಸ್ಕ್ವೇರ್ ಫೀಟ್ ಅಲ್ಲಿ ಎಲ್ಲ ಐಟಮ್ಸ್ ರೆಡಿಯಾಗಿ ಸಿಗುತ್ತೆ. ಮತ್ತೆ ರಿಟರ್ನ್ ಗಿಫ್ಟ್ ಗೆ, ವೆಡ್ಡಿಂಗ್ ಗಿಫ್ಟ್ ಗೆ, ಗಿಫ್ಟ್ ಆರ್ಟಿಕಲ್ ಕೂಡ ಎಲ್ಲ ವೆರೈಟಿ ಸಿಗುತ್ತೆ. ನಾವು ಮುಂಚೆ ಎಲ್ಲ ಹೋಲ್ಸೇಲ್ ಮಾಡ್ತಾ ಇದ್ದೀನಿ. ಈಗ ಮಾತ್ರ ನಾವು ರೀಟೇಲ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದ್ರೆ ಕಸ್ಟಮರ್ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ, ಬಂದು ಹೇಳ್ತಾರೆ, ಅವ್ರು ನಮ್ಮ ಹುಡುಗರು ಹೇಳ್ತಾರೆ ನಾವು 1 ಪೀಸ್ ಕೊಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗತ್ತೆ ಅಂದ್ಬಿಟ್ಟು ನಾವೆಲ್ಲ ನಮ್ಮ ಅಂಗಡಿಗೆ ಬರೋ ಅವ್ರಿಗೆ ಮಾತ್ರ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ರೀಟೇಲ್ ಕೊಡ್ತೀವಿ. ನಾವು ಒಂದೊಂದ್ ಪೀಸ್ ಎಲ್ಲ ಕೊರಿಯರ್ ಮಾಡಲ್ಲ, ಮತ್ತೆ ಆನ್ಲೈನ್ ಅಲ್ಲಿ ನಾವು ಕೊಡಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಎಲ್ಲಾರು ನಮ್ಮ ಹತ್ರ ತಗೊಂಡೋಗಿ ಆನ್ಲೈನ್ ಮಾಡ್ತಾರೆ. ಮತ್ತೆ ಇಲ್ಲಿ ಚಿಕ್ಕಪೇಟೆಯಲ್ಲಿ BV ಕೆಂಕೆ ರೋಡ್ ಅಲ್ಲಿ ಇರ್ಲಿ, ಇಲ್ಲ ನೀವು ಯಾವುದೇ ಔಟ್ಸೈಡ್ ಏರಿಯಾದಲ್ಲಿ ಇರ್ಲಿ, ಎಲ್ಲಾರು ನಮ್ಮ ಹತ್ರ ತಗೊಂಡೋಗ್ತಾರೆ. ನಮ್ದು ಜ್ಯೋತಿ ಅಂತ ಬ್ರ್ಯಾಂಡ್ ಇದೆ, ನಮ್ಮ ಬ್ರ್ಯಾಂಡ್. ಮತ್ತೆ ನಾವು ಬ್ರಾಸ್ ಮತ್ತೆ ಕಾಪರ್ ಇರೋದು ಬೇಸ್ ಮೆಟಲ್, ಬ್ರಾಸ್ ಯಾವ್ದು ಮೆಟಲ್ ಇಲ್ಲ. ಬ್ರಾಸ್, ಜಿಂಕ್ ಮತ್ತೆ ಕಾಪರ್ ಮಿಕ್ಸ್ ಆದ್ರೆ ಬ್ರಾಸ್ ಆಗತ್ತೆ. ಮತ್ತೆ ಲಿಡ್ ಮತ್ತೆ ಕಾಪರ್ ಮಿಕ್ಸ್ ಆದ್ರೆ ಕಂಚ್ ತಯಾರಾಗತ್ತೆ. ಅದ್ರಲ್ಲಿ ಏನಾಗುತ್ತೆ, ಕ್ವಾಲಿಟಿ ಬರುತ್ತೆ. ಅದಕ್ಕೆ ಕಸ್ಟಮರ್ ಹೇಳ್ತಾರೆ ಈ ಐಟಮ್ ದೀಪ ಹಿತ್ತಾಳೆ ಏನ್ ರೇಟ್ ಅಂತ ಹೇಳಿದ್ರೆ, ಹಿತ್ತಾಳೆ ಬಂದ್ಬಿಟ್ಟು 600 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಕೆಜಿ. 1200 ರೂಪಾಯಿ, 1500 ರೂಪಾಯಿ, 1800 ರೂಪಾಯಿವರೆಗೂ ಬರುತ್ತೆ. ಅದು ಮೈನ್ ಇರೋದು ಕ್ವಾಲಿಟಿ ಮೇಲೆ. ಅದಕ್ಕೆ ನಾವು ಫೋನ್ ಅಲ್ಲಿ ರೇಟು ಹೇಳಂಗಿಲ್ಲ. ಇಲ್ಲಿ ಬರೋವ್ರಿಗೆ ಮಾತ್ರ ಒಂದು ಫೆಸಿಲಿಟಿ ಕೊಡ್ತೀವಿ, ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ. ನಾವು ಒಂದು ಐಟಮ್ ಇದು ನೋಡಿ, ಇದು ಒಂದು ಐಟಮ್ ಇದೆ ಬಾಲಾಜಿ ಅಂತೆ. ಇದು ನಾವು ಇಲ್ಲಿ 65,000 ಗೆ ಕೊಡ್ತೀವಿ. ಇದೇ ಐಟಮ್ಸ್ ಆನ್ಲೈನ್ ಅಲ್ಲಿ 2 lakh. ಇದು 4 ಫೀಟ್ ಇದೆ. 4 ಫೀಟ್ ಇದೆ. 48 kg ತೂಕ ಇದೆ. 48 kg ತೂಕ ಇದೆ. ಆನ್ಲೈನ್ ನಲ್ಲಿ ಚೆಕ್ ಮಾಡಬಹುದು, ನೋಡಬಹುದು. ನಮ್ದು ಇದು ಎಲ್ಲ ವಿಗ್ರಹ ಎಲ್ಲ ಕೆಜಿ ಲೆಕ್ಕ ಆಗತ್ತೆ. ಕೆಜಿ ಲೆಕ್ಕ ಬಂದ್ಬಿಟ್ಟು 950,000 ರೂಪೀಸ್ ಇಂದ ಸ್ಟಾರ್ಟ್ ಮಾಡಿದ್ರೆ 4,000 ರೂಪೀಸ್ ಕೆಜಿ ವರೆಗೂ ಇರುತ್ತೆ. ಮೈನ್ ಇರೋದು ಕ್ವಾಲಿಟಿ ಬೇಸಿಸ್ ನಲ್ಲಿ. ಕ್ವಾಲಿಟಿ ಮತ್ತೆ ವರ್ಕ್ಮನ್ಶಿಪ್ ಇದು ಈ ತರ ಇರುತ್ತೆ. ನಮ್ದು ಅಂಗಡಿ ಬಂದ್ಬಿಟ್ಟು ಲೊಕೇಟ್ ಆಗಿರೋದು ಇಲ್ಲಿ ನಗರದ ಪೇಟೆ. ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ. ಈ ಕಡೆಯಿಂದ ಬಂದ್ರೆ ಆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ರೋಡ್ಗೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಅಪೋಸಿಟ್ ನಮ್ದು ಅಂಗಡಿ ಇದೆ. ಮತ್ತೆ ಈ ಕಡೆಯಿಂದ ಬಂದ್ರೆ ಅಲ್ಲಿ ರಾಜಾ ಮಾರ್ಕೆಟ್ ಇದೆ. ಎಮ್ನಿಯೂರ್ ಸರ್ಕಲ್ ರಾಜಾ ಮಾರ್ಕೆಟ್ ಸ್ವಲ್ಪ ಈ ಕಡೆ ಬಂದ್ರೆ ರಾಮ್ ಮೆಡಿಕಲ್, ಅದಕ್ಕೆ ಅಪೋಸಿಟ್ ಮೇನ್ ರೋಡ್ ಅಲ್ಲಿ ಅಂಗಡಿ ಇರೋದು. ಮತ್ತೆ ನಾವು ಮೈನ್ ಅಂಗಡಿಗೆ ಬರೋವ್ರಿಗೆ ಮಾತ್ರ ಹೋಲ್ಸೇಲ್ ರೇಟ್ ಅಲ್ಲಿ ರಿಟೇಲ್ ಕೊಡ್ತೀವಿ ಅಷ್ಟೇ. ಅದು ಒಂದು 7 ಮಂತ್ ಆಗಿದೆ ನಾವು ರಿಟೇಲ್ ಸ್ಟಾರ್ಟ್ ಮಾಡಿದೀವಿ. ಸ್ಟಾರ್ಟಿಂಗ್ ನಮ್ದು ಬರೀ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ 4 ಸ್ಟೇಟ್ ಗೆ ನಾವು ಸಪ್ಲೈ ಮಾಡ್ತೀವಿ. ಸೌತ್ ಇಂಡಿಯಾನೇ ಆಗ್ಬಿಡ್ತು. ಹೌದು. ಮತ್ತೆ ಮೈನ್ ಇರೋದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಕಸ್ಟಮರ್ ಗೆ ಫುಲ್ ಸರ್ವಿಸ್ ಸಿಗುತ್ತೆ. ಮತ್ತೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಮತ್ತೆ ರೇಟು ಕಡಿಮೆ ಸಿಗುತ್ತೆ. ಆತರ ನಾವು ಸರ್ವಿಸ್ ಇದು ಕೊಡ್ತಾ ಇದ್ದೀನಿ ಕಸ್ಟಮರ್ಗೆ.
ಕಸ್ಟಮರ್ಗೆ ಏನ್ ಬೇಕಾದ್ರೆ ನೋಡಿ, ಬೇಕಾದ್ರೆ ಒಂದ್ಸಲಿ ನೋಡ್ಕೊಂಡು ಹೋಗಿ. ನಾವು ಆತರ ನೀವು ತಗೊಳ್ಳೇಬೇಕನ್ನೋದು ಏನಿಲ್ಲ. ಕಸ್ಟಮರ್ ಸ್ಯಾಟಿಸ್ಫೈಡ್ ಇದ್ರೆ ತಗೊಳ್ಳಿ. ಇವಾಗ ಸರ್ ಸಪೋಸ್ ಇವಾಗ ಆನ್ಲೈನ್ ಕಸ್ಟಮರ್ಸ್ ಯಾರೋ ದೂರ ಇರ್ತಾರೆ, ಬರೋದಿಕ್ ಆಗಲ್ಲ ಅವ್ರಿಗೆ, ಸೊ ಶಾಪ್ ವಿಸಿಟ್ ಮಾಡಕ್ ಆಗಲ್ಲ, ಅಂತವ್ರಿಗೆ ಏನ್ ಫೆಸಿಲಿಟಿ ಕೊಡ್ತೀರಾ ಸರ್? ಮೇಡಮ್ ಅಂತವ್ರಿಗೆ ನಾವು ಏನ್ ಫೆಸಿಲಿಟಿ ಕೊಡಕ್ಕಾಗಲ್ಲ. ಅವ್ರು ಯಾರನ್ನ ಬೇಕಾದ್ರೆ ವಿಡಿಯೋ ಕಾಲ್ ಫೆಸಿಲಿಟಿ ಅಲ್ಲ, ವಿಡಿಯೋ ಕನ್ಸಲ್ಟೇಟ್ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ವಿಡಿಯೋ ಕನ್ಸಲ್ಟೇಟ್ ಅದೇ ಹೇಳ್ತಾ ಇದೀನಲ್ಲ, ಕ್ವಾಲಿಟಿ ಗೊತ್ತಾಗಲ್ಲ. ಈಗ ಒಂದೊಂದು ಐಟಮ್ ಅಲ್ಲಿ ಒಂದೇ ದೀಪ ಅರ್ಧ ಕೆಜಿದು ಬರುತ್ತೆ. ಅದೇ ದೀಪ ಸೇಮ್ ಸೈಜು ಸೇಮ್ ಹೈಟು ಒಂದ್ 100 ಗ್ರಾಮ್ ಕಡಿಮೆ ಇದ್ರೆ ಇಷ್ಟೊಂದು ವ್ಯತ್ಯಾಸ ಬಂದ್ಬಿಡುತ್ತೆ. 10 ಗ್ರಾಮ್ಗೆ 10 ರೂಪಾಯಿ ಆಗ್ಬಿಡುತ್ತೆ ಹಿತ್ತಾಳೆದಲ್ಲಿ. 10 ಗ್ರಾಮ್ ಯಾರು ನೋಡಲ್ಲ. ಇದು ಚಿನ್ನ ಬೆಲೆ ಇದ್ದಂಗೆ ಐಟಮ್ ಇದೆ. ಅದಕ್ಕೆ ಅದು ನಾವು ಮಾಡೋಂಗೇ ಇಲ್ಲ. ಯಾಕಂದ್ರೆ ನನಗೆ ವ್ಯಾಪಾರ ಮುಖ್ಯ ಅಲ್ಲ, ಕಸ್ಟಮರ್ ಇಸ್ ಗಾಡ್. ನಾನು ಆತರ ಏನು ತಿಳ್ಕೊಳ್ಳಲ್ಲ. ಯಾಕಂದ್ರೆ ಕಸ್ಟಮರ್ ಮೈನ್ ಕಸ್ಟಮರ್ ಏನಿದೆ ನಮ್ಮ ಹತ್ರ ಎಲ್ಲರೂ ತಗೊಂಡ್ ಹೋಗ್ತಾರೆ. ಆನ್ಲೈನ್ ಮಾಡೋರು, ಡೀಟೇಲ್ ಮಾಡೋರು, ನನ್ಗೆ ಗೊತ್ತಿದೆ. ನಾವು ಇದು ಮಾಡೋದಿಲ್ಲ. ನನಗೆ ವ್ಯಾಪಾರ ಮುಖ್ಯ ಅಲ್ಲ, ವ್ಯಾಪಾರ ಸುಮಾರಿದೆ. ಬಟ್ ಕಸ್ಟಮರ್ಗೆ ನಾವು ಒಳ್ಳೆ ಸರ್ವಿಸ್ ಕೊಡ್ತೀವಿ, ಒಳ್ಳೆ ಕ್ವಾಲಿಟಿ ಕೊಡ್ಬೇಕಂದ್ರೆ. ಮತ್ತೆ ನೋಡಿ, ಹಳೆ ಕಾಲದ ಪದ್ಧತಿ ಏನಿತ್ತು, ಹಳೆ ಕಾಲದಲ್ಲಿ ನಾವೆಲ್ಲ ಹಿತ್ತಾಳೆ, ತಾಮ್ರ, ಕಂಚು ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಅದೆಲ್ಲ ಬಿಟ್ಬಿಟ್ಟಿದೀನಿ. ಎಲ್ಲ ಅಲ್ಯೂಮಿನಿಯಂ ಅಲ್ಲಿ, ಪ್ಲಾಸ್ಟಿಕ್ ಅಲ್ಲಿ, ಸ್ಟೀಲ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಅದೇ ಇರೋದೇ. ಅದಕ್ಕಿಂತ ಕಾಯಿಲೆ ಜಾಸ್ತಿ. ಎಲ್ಲ ವೈರಸ್, ಹೊಸ ಹೊಸ ವೈರಸ್ ಡೈಲಿ ಬರುತ್ತೆ. ಆ ಕಾರಣ ಇರೋದು ನಾವೇ ಅಲ್ಲ. ಅದಕ್ಕೆ ನಾವು ಹಳೆ ಪದ್ಧತಿಯಲ್ಲಿ ಇದ್ರೆ, ಪ್ರಾಕೃತಿಕ ಜೊತೆಗಿದ್ರೆ ಚೆನ್ನಾಗಿರ್ತೀವಿ, ಹೆಲ್ತ್ ಇರ್ತೀವಿ. ನಾವೆಲ್ಲ ಐಟಮ್ ರೆಡಿ ಮಾಡಿ ಕೊಡ್ತೀವಿ. ಮತ್ತೆ ನಾವು ಹಳೆ ಹಿತ್ತಾಳೆ, ತಾಮ್ರ ಏನಾದ್ರು ಇದ್ರೆ ನಾವು ವಾಪಸ್ ತಗೊಳ್ತೀವಿ, ರಿಟರ್ನ್ ತಗೊಂತೀವಿ, ಅದನ್ನ ಮೆಲ್ಟ್ ಮಾಡಿ ಬೇರೆ ಮಾಡ್ತೀವಿ. ಅದಕ್ಕೆ ಎಕ್ಸ್ಚೇಂಜ್ ಬೇಕಾದ್ರೆ ಐಟಮ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ. ನೋಡಿ, ಬೇರೆ ಐಟಮ್ ಏನಿದೆ ಎಲ್ಲ ಐಟಮ್ ತೋರಿಸ್ತಾರೆ ನಮ್ಮ ಹುಡುಗ, ನೋಡಿ. ಓಕೆ, ಥ್ಯಾಂಕ್ ಯು. ಸಂಘ ಚಕ್ರ ನಾಮದೀಪ, ಸಂಘ ಚಕ್ರ ನಾಮದೀಪ ಅದರಲ್ಲಿ ಒಂದು ಎರಡು ಸೈಜ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಅದು ಒಂದು ಕಲರ್ಫ್ರೀ ದೀಪ, ಕಲರ್ಫ್ರೀ ದೀಪ. ಅದು ಬಾಲ್ ದಂಡ, ಅದು ಚಂದ್ರ ದೀಪ, ಅದು ಉಡುಪಿನಂದ ದೀಪ. ಅದರಲ್ಲಿ 4-5 ಸೈಜ್ ಬರುತ್ತೆ. ಮತ್ತೆ ಅದು ದೀಪ, ಮತ್ತೆ ಇದು ಮುರ್ಗ, ಕೇರಳ ಫೆನ್ಸಿ ಮುರ್ಗ ದೀಪ. ಪಿಕಾಕ್ ದೀಪ ನೋಡ್ತಾ ಇರ್ಬೋದು. ಇದು ಮುರುಘಾ ದೀಪ. ಸೊ ನೋಡಿ, ಇದು ತಾವರೆ ತರ ಬರುತ್ತೆ ನಿಮ್ಗೆ ದೀಪಗಳು. ಸೊ ಸ್ಟಾರ್ಟಿಂಗ್ ನಿಮ್ಗೆ 100 ರುಪೀಸ್ ಸ್ಟಾರ್ಟ್ ಆಗ್ತಾ ಇದೆ ಐಟಮ್ಸ್. ಇದು ಸ್ವಲ್ಪ ಹೆವಿ ಮತ್ತೆ ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ ಕೂಡ ಇದೆ. ಹಾಗೇನೆ ಇದು ವೆಂಕಟೇಶ್ವರ ದೀಪ ಅಂತ ಹೇಳ್ಬೋದು. ಶಂಕು ಚಕ್ರ ನಾಮ ಇದೆ ನೋಡಿ. ಸೊ ಇದ್ರಲ್ಲಿ ಸೈಜಸ್ ಇದೆ ಅಲ್ವಾ ಸರ್ ಎಲ್ಲದ್ರಲ್ಲೂ? ಇದೆಲ್ಲ ದೀಪಗಳು ನೋಡಿ. ಸೊ ಡಿಸೈನ್ ಜಸ್ಟ್ ಸ್ಯಾಂಪಲ್ ಮಾತ್ರ ಸ್ವಲ್ಪ ಇಟ್ಟಿದೀವಿ. ಸೊ ಇನ್ನು ನಿಮ್ಗೆ ಪೀಸ್ ಬೇಕು ಅಂದ್ರೆ ಈ ಶಾಪ್ಗೆ ವಿಸಿಟ್ ಮಾಡ್ಬೋದು. ಸೊ ಹಾಗೇನೆ ಸ್ವಲ್ಪ ಕಂಬತ್ ತರ ಬೇಕು ನಿಮ್ಗೆ ದೀಪಗಳಂದ್ರೆ ಅದು ಕೂಡ ಇದೆ ನೋಡಿ. ಸೊ ಪ್ರೈಸ್ ಏನು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ, ಜಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಬೇಕಂದ್ರೆ, ರೀಸೇಲರ್ಸ್ಗೆ ಏನಾದ್ರು ಬೇಕಂದ್ರೆ ನೀವು ಖಂಡಿತವಾಗ್ಲೂ ಶಾಪ್ಗೆ ವಿಸಿಟ್ ಮಾಡ್ಬೋದು. ನೋಡ್ತಾ ಇದ್ರಲ್ವಾ? ಆನ್ಲೈನ್ ಇರುತ್ತಾ, ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತಾ? ವಿಡಿಯೋ ಆನ್ಲೈನ್ ಇಲ್ಲ, ಅಲ್ಲಿ ಬರ್ಬೇಕು. ನಮ್ದು ಇಲ್ಲೇ ಬರ್ಬೇಕು. ಹೋಲ್ಸೇಲ್ ಇದೆ, ಬಟ್ ನಿಮಗೆ ಹೋಲ್ಸೇಲ್ ರೇಟಲ್ಲಿ ರಿಟೇಲ್ ಕೊಡ್ತಾರೆ. ಓಕೆ, ಹೋಲ್ಸೇಲ್ ರೇಟಲ್ಲೇ ರಿಟೇಲ್ ಕೂಡ ಕೊಡ್ತಾರೆ. ಸೊ ನೋಡಿ, ಇದೆಲ್ಲ ದೇವಸ್ಥಾನಕ್ಕೆ ಬೇಕಾಗಿರುವಂತ ಐಟಮ್ಸ್, ಪೂಜಾ ಸಾಮಗ್ರಿಗಳು ಕಂಪ್ಲೀಟ್. 0 ಇಂದ 4 ಫೀಟ್, 5 ಫೀಟ್, 6 ಫೀಟ್ ತನಕ ಇದೆ. ಓಕೆ, ಇದು ಟೆಂಪಲ್ ಮೇಲೆ ಇಡುವಂತದಲ್ವಾ? ಅದು ಕಲಶ. ಅದೇ ಕಲಶ ಸೈಜ್ ಇಂದ ಒಂದು 4 ಫೀಟ್ ಸೈಜ್ ಇದೆ. ಓಕೆ. ಸೊ ಇದೆಲ್ಲ ನೋಡಿ, ದೇವ್ರಿಗೆ ದೇವಸ್ಥಾನಗಳಿಗೆ ಬೇಕಾಗಿರುವಂತಹ ಗಂಟೆಗಳು. ಸೊ ಇದ್ರಲ್ಲಿ ಇದ್ರಲ್ಲಿ ಕೂಡ ನಿಮ್ಗೆ ಸೈಜ್ ಅವೈಲಬಲ್ ಇರುತ್ತೆ. ನೋಡ್ತಾ ಇದ್ದೀರಲ್ವಾ? ಸೊ ಎಲ್ಲಾನು ಇದ್ರಲ್ಲಿ ಡಿಸೈನ್ಸ್ ಕೂಡ ಇರುತ್ತೆ. ಕೆಲವೊಂದಕ್ಕೆ ಈ ತರ ನಂದಿದು, ಗಣೇಶದ್ದು ಈ ತರ ಇರುತ್ತೆ. ನೋಡ್ತಾ ಇದ್ರಲ್ವಾ? ಈ ತರ ಸೌಂಡ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ಕೂಡ ನಿಮ್ಗೆ ಸೈಜಸ್ ಆದ್ರೆ ಅವೈಲಬಲ್ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಏನ್ ಸರ್ ಇದು ಗಂಟೆಗಳದ್ದು? ಇದು 100 ರೂಪಾಯಿಂದ ಸ್ಟಾರ್ಟ್. 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಅಷ್ಟೇ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. 100 ರೂಪಾಯಿ ಇದೇ ಪೀಸ್ ಇರಲ್ಲ. ಸೊ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ಗಂಟೆಗಳು. ಸೈಜಸ್ ಅಲ್ಲಿ ಬೇರೆ ಸೈಜಸ್ ಅಲ್ಲಿ ಇರುತ್ತೆ. ಸೊ ಇದೆಲ್ಲ ಗಂಟೆಗಳು ನೋಡಿ, ಡಿಫ್ರೆಂಟ್ ಸೈಜಸ್ ಇದೆ. ನಿಮ್ಗೆ ಬೆಲ್ಸ್ ಆದ್ರೆ ಸಿಗುತ್ತೆ ನೋಡಿ. ಇದೆಲ್ಲ ಟೆಂಪಲ್ಗೆ ಬೇಕಾಗಿರುವಂತಹ ಒಂದು ಬೆಲ್ಸ್. ಇದರಲ್ಲಿ ಕೂಡ ಇನ್ನೂ ದೊಡ್ಡದ್ ಬೇಕಂದ್ರೆ ಕೂಡ ದೊಡ್ಡದು ಕೂಡ ಇದೆ ನೋಡಿ. ಅದು ಒಂದು ಜೋಡಿ ಗಂಟೆ, ಡಬಲ್ ಬೆಲ್. ಸೊ ಇದೆಲ್ಲ ದೀಪಗಳು ಅಂದ್ರೆ ಜ್ಯೋತಿಗಳು. ಸೊ ಇದ್ರಲ್ಲಿ ನೋಡಿ, ಸೊ ಯಾವ ತರ ಡಿಸೈನ್ ಬೇಕಾದ್ರೂ ಕೂಡ ನಿಮ್ಗಿದೆ. ತುಂಬಾನೇ ಚೆನ್ನಾಗಿದೆ. ಸೊ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಹತ್ರ ನಾನು ಇವತ್ತು ಕರ್ಕೊಂಡ್ ಬಂದಿದ್ದೀವಿ ನಿಮ್ಗಾದ್ರೆ. ಸೊ ನೋಡಿ, ಇದೆಲ್ಲ ಈ ತರ ದೀಪಗಳು ಎಲ್ಲಾ ತರದ್ದು ನಿಮ್ಗೆ ಅವೈಲಬಲ್ ಇದೆ. ನೋಡ್ತಾ ಇರ್ಬೋದು. ಇದೆಲ್ಲ ನಿಮ್ಗೆ ಕಲಶಕ್ಕೆ ಬೇಕಾಗಿರುವಂತ ಬಿಂದಿಗೆಗಳ ಅಥವಾ ನೀರು ಸ್ಟೋರ್ ಮಾಡ್ಕೊಂಡು ಕಾಪರ್ ಬೆಂಕಿ ಅಂತ ಇದೆ. ಇದು ಪ್ಯೂರ್ ಕಾಪರ್, ಪ್ಯೂರ್ ಹಿತ್ತಾಳೆ ಮತ್ತೆ ಪ್ಯೂರ್ ಕಾಪರ್. ಇದೆಲ್ಲ ಕೂಡ ನಿಮ್ಗೆ ನೀರ್ ಸ್ಟೋರ್ ಮಾಡ್ಕೊಳ್ಳೋಕೆ ಮತ್ತೆ ಕಲಶಕ್ಕೆ ಇಡೋ ತರ
ಆದ್ರೂ ಕೂಡ ವರಮಹಾಲಕ್ಷ್ಮಿಗೆ ಮತ್ತೆ ದೇವ್ರ ಮನೆ ದಿನನಿತ್ಯ ಪೂಜೆಗಳಿಗೆ ಕೂಡ ನೀವು ಇದನ್ನ ತಗೊಂಡ್ ಹೋಗ್ಬೋದು ನೋಡಿ. ಡಿಫ್ರೆಂಟ್ ಸೈಜಸ್ ಇದೆ. ಇದೆಲ್ಲ ಆರತಿ ದೀಪ. ಸೊ ಇದರಲ್ಲಿ ಕೂಡ ನಿಮ್ಗೆ ಸೈಜಸ್ ಅನ್ನೋದಿರತ್ತೆ. ಟೆಂಪಲ್ಗೆ, ಮನೆಗೆ, ಗಿಫ್ಟಿಂಗ್ ಪರ್ಪಸ್ ಹೇಗ್ ಬೇಕಾದ್ರೂ ನೀವು ಕೊಡ್ಬೋದು. ಎಲೆಕ್ಟ್ರಿಕ್ ಡ್ರಮ್ಮು. ಸೊ ನೋಡಿ, ಇದು ಆಟೋಮೆಟಿಕ್ ಕರೆಂಟ್ ಇಂದ ವರ್ಕ್ ಆಗತ್ತಲ್ವಾ. ಸೊ ಎಲೆಕ್ಟ್ರಿಕ್ ಇಂದ ವರ್ಕ್ ಆಗತ್ತೆ ಇದು ಡ್ರಮ್ ನೋಡಿ. ದೇವಸ್ಥಾನಗಳಿಗೆಲ್ಲ ಬೇಕಾಗತ್ತಲ್ವಾ. ಜಾಗಟೆ ಇದೆಲ್ಲ ದೇವಸ್ಥಾನಕ್ಕೆ ಬೇಕಾಗಿರೋಂಥದ್ದು, ಮನೆಗೆ ಬೇಕಾಗಿರೋಂಥದ್ದು ಜಾಗಟೆಗಳು. ಸೊ ಇದರಲ್ಲಿ ಕೂಡ ಡಿಫ್ರೆಂಟ್ ಸೈಜಸ್ ಆದ್ರೆ ನಿಮ್ಗೆ ಅವೈಲಬಲ್ ಇರುತ್ತೆ ನೋಡಿ. ಸೊ ನೆಕ್ಸ್ಟ್ ನಿಮ್ಗೆ ಪೂಜಾ ಇದೆಲ್ಲ ಪ್ಲೇಟ್ಸ್ ಐಟಮ್ಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಸೊ ಡಿಫ್ರೆಂಟ್ ಸೈಜಸ್ ಅಲ್ಲೆಲ್ಲ ನಿಮ್ಗೆ ಪ್ಲೇಟ್ಸ್ ಆದ್ರೆ ಅವೈಲಬಲ್ ಇದೆ ನೋಡಿ. ಇದೆಲ್ಲ ಏನಿರುತ್ತೆ ಸರ್ ಪ್ರೈಸ್? ಅದು ಲೈಟ್ ವೇಟ್, ಅದು ದೀಪ ಹಿಡಿಯಕ್ಕೆ ಹೌದು. ಎಷ್ಟಿರುತ್ತೆ? ಅದು ಒಂದು 20 ರೂಪಾಯಿ, 20 ರೂಪಾಯಿ ಸ್ಟಾರ್ಟ್. 20 ರೂಪಾಯಿಂದ ಸ್ಟಾರ್ಟ್ ಇದೆ ನೋಡಿ. ಜಸ್ಟ್ 20 ರುಪೀಸ್. ಸೊ ತುಂಬಾನೇ ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಸೊ ತಾಮ್ರ, ಹಿತ್ತಾಳೆ, ವಾವ್, ತುಂಬಾ ಚೆನ್ನಾಗಿದೆ ನೋಡಿ. ಹರಿವಾಣಗಳು. ಸೊ ನೋಡಿ, ಹೌದು. ಸೊ ಸಣ್ಣ ಪ್ಲೇಟ್ಸ್ ಕೂಡ ಇದೆ. ಇಲ್ಲೆಲ್ಲ ಪ್ಲೇಟ್ಸ್ ಎಲ್ಲ ಇದೆ. ಡಿಫ್ರೆಂಟ್ ಸೈಜಸ್, ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಕೂಡ ನಿಮ್ಗೆ ಸಿಗುತ್ತೆ. ಸೊ ನೋಡ್ತಾ ಇದ್ರಲ್ವಾ. ಸೊ ಎಲ್ಲ ಬಲ್ಕ್ ಅಲ್ಲಿ ಕೂಡ ತಗೊಬಹುದು ನೀವು, ಸಿಂಗಲ್ ಕೂಡ ತಗೊಬಹುದು. ಅದೇ ಶಾಪ್ಗೆ ವಿಸಿಟ್ ಮಾಡ್ಬೇಕಾಗತ್ತೆ. ಯಾವ ತರ ಬೇಕಾದ್ರೂ ಕೂಡ ನೀವು ತಗೊಬಹುದು ಫ್ರೆಂಡ್ಸ್. ಸೊ ನೋಡಿ, ಇದೆಲ್ಲ ಸಣ್ಣದು. ಇದೆಲ್ಲ ಬಂಡಲ್ ವೈಸ್ ನೀವು ತಗೊಳ್ಳೋದಾದ್ರೆ ರೀಸೇಲರ್ಸ್ ಅವ್ರಿಗೆ ಆದ್ರೆ ಬೇಕಾದ್ರೆ ಈ ತರ ಬಂಡಲ್ ಇರುತ್ತೆ ನೋಡಿ. ಪ್ಲೇಟ್ಸ್ ಎಲ್ಲ ಯಾವ ಸೈಜ್ ಬೇಕಾದ್ರೂ, ಪ್ಲೈನು, ಅದರಲ್ಲಿ ಬೇರೆ ಡಿಸೈನ್ಸ್ ಬೇಕಾದ್ರೆ ಡಿಸೈನ್ಸ್, ಈ ತರ ಪ್ಲೈನ್ಸ್ ಎಲ್ಲ ಕೂಡ ಇದೆ ನೋಡಿ. ತುಂಬಾ ಸೈಜಸ್ ಇದೆ. ಸೊ ನೋಡಿ, ಇದೆಲ್ಲ ಪ್ಲೇಟ್ಸೇ. ಇದು ಕೂಡ ಅಷ್ಟೇ ನೋಡಿ, ಪ್ಲೇಟ್ಸ್. ವಾವ್, ತುಂಬಾ ಚೆನ್ನಾಗಿದೆ ನೋಡಿ. ಲೇಸರ್ ಪ್ರಿಂಟಿಂಗ್ ಇದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ವಾವ್. ಸೊ ಇದು ವೆಯ್ಟ್ ಪ್ರಕಾರನ ಸರ್, ಪೀಸ್ ಲೆಕ್ಕನ ಸರ್? ವೆಯ್ಟ್ ಪ್ರಕಾರ ನೋಡಿ. ಪ್ಲೈನ್ ಬೇಕಾದ್ರೆ ಪ್ಲೈನ್ ಇದೆ. ಸೊ ಸ್ಟಿಕ್ ಮಾಡಲ್ ನೋಡಿ, ತುಂಬಾನೇ ಚೆನ್ನಾಗಿದೆ. ಬರೀ ಪ್ಲೇಟ್ಸ್ ಮಾತ್ರನೇ ನೋಡಿ. ಎಲ್ಲ ನೋಡಿ, ಇದೆಲ್ಲ ಡೆಕೋರೇಷನ್ ಪರ್ಪಸ್ ಕೂಡ ಯೂಸ್ ಮಾಡ್ಕೋಬಹುದು. ಇದೆಲ್ಲ ಕೂಡ ಪ್ಲೇಟ್ಸ್ ಫ್ರೆಂಡ್ಸ್ ನೋಡಿ. ಇದೆಲ್ಲ ದೊಡ್ಡ ಪ್ಲೇಟ್ಸ್ ಕೂಡ ನಿಮ್ಗೆ ಇಲ್ಲಿದೆ ನೋಡಿ. ಸೊ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಕೂಡ ಪ್ಲೇಟ್ಸೇನೆ. ಸೊ ನಿಮ್ ಈ ತರ ತಟ್ಟೆ ಅಲ್ವಾ ಸರ್? ತಟ್ಟೆ ಇದೆಲ್ಲ ತಾಲಿ ಪಾತ್ರೆಗಳು ನೋಡಿ ಫ್ರೆಂಡ್ಸ್. ಅದರಲ್ಲಿ ಸೈಜಸ್ ತುಂಬಾ ಸೈಜಸ್ ಇದೆ. ಸೊ ತಾಮ್ರ, ಹಿತ್ತಾಳೆ ಎಲ್ಲಾನು ಸಿಗುತ್ತೆ ನಿಮ್ಗೆ ನೋಡಿ. ಅದು ನೋಡಿ, ಅದು ಕಂಚ. ಅದು ಕಂಚಿನ ತಟ್ಟೆ, ಕಂಚಿನ ತಟ್ಟೆ ಊಟ ಮಾಡೋದು ಇದು. ಓಕೆ. ಸಖತ್ ವೆಯ್ಟ್ ಇದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಸಖತ್ ವೆಯ್ಟ್ ಇದೆ. ಕಂಚಿನ ತಟ್ಟೆ ಇದು. ಮೊದ್ಲೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ. ಓಕೆ. ಏನಿರುತ್ತೆ ಸರ್ ಪ್ರೈಸ್ ಒಂದು ಅಂದಾಜು ಸ್ಟಾರ್ಟಿಂಗ್? ಅದು ಮೇಡಮ್ 1000 ರೂಪಾಯಿ ಮೇಲೆ ಇದೆ ಒಂದು ಪೀಸ್. ಹೌದಾ? ಕಂಚಲ್ವಾ? ಇದು ಊಟ ಮಾಡಕ್ಕೆ ತುಂಬಾ ಇದು ಹೌದು, ಒಳ್ಳೆ ಐಟಮ್, ಏನಾಗಲ್ಲ. ಸೊ ನೋಡಿ, ಇದೆಲ್ಲ ಪ್ಲೇಟ್ಸ್ ಯಾವ ತರ ಬೇಕಾದ್ರೂ ಕೂಡ, ಇದೆಲ್ಲ ಕೂಡ ಪ್ಲೇಟ್ಸ್ ಫ್ರೆಂಡ್ಸ್. ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ ನಾವು. ಇದೆಲ್ಲ ಕೂಡ ಪ್ಲೇಟ್ಸ್ ಸೂಪರ್ ಆಗಿದೆ. ಸೊ ನೋಡಿ, ಇದರ ಚಿಕ್ಕ ಪ್ಲೇಟ್ಸ್ ನೋಡಿ, ತುಂಬಾನೇ ಕ್ಯೂಟ್ ಆಗಿದೆ ನೋಡಿ. 20 ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅವ್ರ ಹತ್ರ ಐಟಮ್ಸ್. ಇದೆಲ್ಲ ನೋಡಿ, ತಾಮ್ರದ್ದು ಎಲ್ಲಾನು ನೋಡಿ. ಸೊ ರೀಸೆಲ್ ಅವ್ರಾದ್ರು ಯಾರಾದ್ರೂ ಮಾಡ್ಬೇಕು ಅಂದ್ರೂ ಕೂಡ ಖಂಡಿತವಾಗ್ಲೂ ಒಂದು ಸತಿ ಶಾಪ್ಗೆ ಆದ್ರೆ ವಿಸಿಟ್ ಮಾಡ್ಬೋದು. ಸೊ ನೋಡಿ, ಇದೆಲ್ಲ ಕೂಡ ಕಳಶ ಇಟ್ಕೊಬೋದು, ಏನಾದ್ರೂ ಹಾಕಿಟ್ಕೊಬೋದು ದೇವ್ರ ಮನೆಗೆ, ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ. ಇದೆಲ್ಲ ದೊಡ್ಡ ಪ್ಲೇಟ್ಸ್, ಇದೆಲ್ಲ ಕೂಡ ಪ್ಲೇಟ್ಸ್ ನೋಡಿ. ಟ್ರೇ ಇದೆಲ್ಲ ಹಂಡ ಮೇಲೆ ಮುಚ್ಚುವಂಥದ್ದು ಆ ಥರದ್ದೆಲ್ಲ ಇರುತ್ತಲ್ವಾ. ಈ ಟ್ರೇನ ಸರ್ ಇದು? ಎಷ್ಟು ದೊಡ್ಡದಿದೆಪ್ಪ ನೋಡಿ, ಸಕ್ಕ ದೊಡ್ಡದಿದೆ. ಇದೆಲ್ಲ ನೋಡಿ,
ಅದು ಟ್ರೀ ವಾವ್, ಗಿಫ್ಟ್ ತುಂಬಾ ಕೊಡಕ್ಕೆ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಇದು. ಸೂಪರ್ ಆಗಿದೆ. ಸೊ ಯಾರಿಗಾದ್ರೂ ಅತಿಥಿಗಳಿಗೆ ಬಂದವರಿಗೆ ಜ್ಯೂಸು ಕಾಫಿ ಆತರ ಕೂಡ ಕೊಡ್ಬೋದು. ಕೊಡಕ್ಕೆ ತುಂಬಾನೇ ತುಂಬಾ- ಚೆನ್ನಾಗಿದೆ. ಸೊ ಗಿಫ್ಟಿಂಗ್ ಪರ್ಪಸ್ ಕೂಡ ಕೊಡ್ಬೋದು. ತುಂಬಾನೇ ಚೆನ್ನಾಗಿದೆ ನೋಡಿ. ಅದ್ರಲ್ಲಿ ತುಂಬಾ ಇದೆ, ಸೈಜಸ್ ಕೂಡ ಇದೆ ನೋಡಿ. ಅದ್ರ ಸೈಜಸ್ ಎಲ್ಲಾ ಸೈಜಸ್ ಇದೆ ನಿಮ್ಗೆ. ಎಷ್ಟು ಸ್ಯಾಂಪಲ್ ಮಾತ್ರ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ. ಸೊ ನೋಡಿ, ಇದೆಲ್ಲ ನಾರ್ಮಲ್ ಆಗಿ ನಿಮ್ಗೆ ಎಲ್ಲಾ ಕಡೆನೂ ಸಿಗುತ್ತೆ ನೋಡಿ. ಇದ್ರಲ್ಲಿ ವೆಯ್ಟ್ ಕೂಡ ಇರುತ್ತೆ, ವೆಯ್ಟ್ ಇರುತ್ತೆ, ವೆಯ್ಟ್ ಲೆಸ್ ಇರುತ್ತೆ, ಎರಡೂ ಇದೆ. ಲೈಟ್ ವೆಯ್ಟ್ ಇದೆ, ಹಾಗೇನೆ ವೆಯ್ಟ್ ಇರೋಂತದ್ದು ಇದೆ. ಸೈಜಸ್ ಇದೆ. ಸೈಜಸ್ ಇದೆ, ಹೌದು. ನೋಡಿ ಈ ತರ ಟ್ರೇ, ಓವೆಲ್ ಟೈಪು, ಈ ತರ ರೌಂಡ್ ಟೈಪು ನೋಡಿ. ನೋಡಿ ತುಂಬಾನೇ ಇದೆ ಡಿಸೈನ್ಸ್ ಎಲ್ಲ ನೋಡಿ, ತುಂಬಾನೇ ಚೆನ್ನಾಗಿದೆ ನೋಡಿ. ಸೂಪರ್ ತಾಮ್ರ. ಇದೆಲ್ಲ ಕೂಡ ಪ್ಲೇಟ್ಸ್, ಎಲ್ಲ ಪ್ಲೇಟ್ಸ್ ವೆರೈಟಿನೇ ನೋಡಿ ಎಷ್ಟಿದೆ ಅಂತ. ಎಲ್ಲ ಪ್ಯಾಕ್ ಆಗಿರತ್ತೆ. ಸೊ ಸ್ಯಾಂಪಲ್ ಆಗಿ ಒಂದೊಂದಾದ್ರೆ ಮೇಲೆ ಓಪನ್ ಆಗಿರ್ತಾರೆ, ಓಪನ್ ಮಾಡಿ ಇಟ್ಟಿರ್ತಾರೆ. ಸೊ ಆ ಸೈಜಲ್ಲಿ ಯಾವ ಸೈಜಲ್ಲಿ ನಿಮಗೆ ಬೇಕೋ ಆ ಸೈಜಲ್ಲಿ ನೀವು ಅದ್ರ ಕೆಳಗಡೆನೆ ಇರುತ್ತೆ ತಗೊಂಬೋದು. ಫುಲ್ಲು 6 ಫ್ಲೋರ್ ಇದೆ ಬಿಲ್ಡಿಂಗ್ ಇದು ನೋಡಿ. ಮಂಗಳಾರತಿ ತಟ್ಟೆ, ಪೂಜೆ ಮಾಡ್ತಾರಲ್ಲ, ಮಂಗಳಾರತಿ ತಟ್ಟೆ ಇದೆಲ್ಲ. ಇದ್ರಲ್ಲಿ ಕೂಡ ನಿಮ್ಗೆ ಡಿಫ್ರೆಂಟ್ ಸೈಜಸ್ ಆದ್ರೆ ಇರುತ್ತೆ ನೋಡಿ. ಇಲ್ಲೆಲ್ಲ ಇದೆ 12 ಸೈಜ್ ಇದೆ ಅದರಲ್ಲಿ. 12 ಸೈಜ್ ಇದೆ. ನೋಡಿ ಇದೆಲ್ಲ ಅದೇ ಮಂಗಳಾರತಿ ತಟ್ಟೆ. ಮಧ್ಯದಲ್ಲಿ ದೀಪ ಬರುತ್ತೆ, ಸುತ್ತಲೂ ಖಾಲಿ ಇರುತ್ತೆ. ಇದೆಲ್ಲ ಟ್ರೇಗಳು. ಅದು ಟ್ರೇ ವೆರೈಟೀಸ್, ರೌಂಡ್, ಸ್ಕ್ವೇರ್, ಓವಲ್. ಓಕೆ, ತುಂಬಾ ಅದರಲ್ಲಿ 5-6 ಸೈಜಸ್ ಇದೆ. ಇದೆಲ್ಲ ಕಾಪರ್. ಸೊ ಇದೆಲ್ಲ ನೋಡಿ ಫ್ರೆಂಡ್ಸ್, ಇದೆಲ್ಲ ದೀಪಗಳು, ಚಿಕ್ಕ ಚಿಕ್ಕ ಐಟಮ್ಸ್. 0 ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಸೊ ನೋಡ್ತಾ ಇದ್ರಲ್ವಾ, ತುಂಬಾ ವೆರೈಟಿ ಇದೆ. ಚಿಕ್ಕ ದೀಪ ಅಲ್ಲಿ ಇದು ಗಿಫ್ಟ್ ಪರ್ಪಸ್ ಗೆ ತುಂಬಾ ಹೋಗುತ್ತೆ. ಕುಬೇರ ದೀಪ, ದೊಡ್ಡ ದೀಪ, ಕುಬೇರ ದೀಪ, ಮತ್ತೆ ಶಂಖ ಚಕ್ರ ದೀಪ. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ ಈ ಮಾಡೆಲ್ಸ್ ನೋಡಿ ದೀಪ. ಮತ್ತೆ ಈ ತರ ಕೇರಳ ದೀಪ, ಓಕೆ, ಏಕಸಿ ದೀಪ. ಸೊ ಎಲ್ಲ ಗಿಫ್ಟ್ ಪರ್ಪಸ್, ನಿಮ್ಮ ಓನ್ ಯೂಸ್ಗೆ, ರೀಸೇಲ್ಗೆ ಎಲ್ಲ ಕೂಡ ಸೆಕೆಂಡ್ ಫ್ಲೋರ್ ಎಲ್ಲ ಕೂಡ ದೀಪಗಳೇ. ಸೊ ಡಿಫ್ರೆಂಟ್ ಸೈಜಸ್ ಎಲ್ಲ ಇರತ್ತೆ ನಿಮ್ಗೆ. ಇದೆಲ್ಲ ನೋಡಿ ಗಜಲಕ್ಷ್ಮಿ ದೀಪ. ಹಾಗೇನೆ ನಿಮ್ಗೆ ಇದು ಅದ್ರಲ್ಲಿ ಸೈಜಸ್ ಕೂಡ ಇದೆ. ಕಾಮಾಕ್ಷಿ ದೀಪ, ಗಜಲಕ್ಷ್ಮಿ ದೀಪ. ಸ್ಟಾರ್ಟಿಂಗ್ ಸೈಜ್ ಇದು 00 ಇಂದ. ಅದು 00 ಇಂದ ಸ್ಟಾರ್ಟಿಂಗ್ ಆದ. ಅದರಲ್ಲಿ ಒಂದು 10 ಸೈಜ್ ಇದೆ. ಓಕೆ, ಕಾಮಾಕ್ಷಿ ದೀಪ, ಗಜಲಕ್ಷ್ಮಿ ದೀಪ, ಮತ್ತೆ ಅದು ಬೌಲ್. ಅದರಲ್ಲಿ ಒಂದು 4-5 ಸೈಜ್ ಇದೆ. ಓಕೆ, ಕಲರಿಂಗ್ ಇದೆ, ಒಂದು ನಾರ್ಮಲ್ ಇದೆ. ಗಿಫ್ಟ್ ಕೊಡೋಕೆ ಅದು ತುಂಬಾ ಒಳ್ಳೆ ಚೆನ್ನಾಗಿದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಸೊ ಇದರಲ್ಲಿ ಮಂತ್ರಾಕ್ಷತೆ ಎಲ್ಲ ಕೂಡ ಹಾಕೋಬಹುದು. ತುಂಬಾನೇ ಚೆನ್ನಾಗಿದೆ. ಸೊ ಪ್ರಸಾದ ಎಲ್ಲ ಮಾಡಿ ಇಟ್ಕೊಬಹುದು ದೇವ್ರ ಮುಂದೆ ನೋಡಿ. ಇಡಕ್ಕೆ. ಈ ತರ ಸಣ್ಣ ದೀಪ ಸ್ಟಾರ್ಟಿಂಗ್ ಸೈಜ್ ಇಂದ 4-5 ಸೈಜ್ ಇದೆ. ಅದು ಕುಬೇರ ದೀಪ, ಅದು ಬಾಲ್ ಚಂದನ್. ಹೌದು, ಅಷ್ಟ ತುಂಬಾ ಇಟ್ಕೊಳ್ಬಹುದು. ಅದು ಈ ದೀಪ ನೋಡಿ. ಅದು ಪ್ಯಾಲಿ ದೀಪ, ನಂದಾ ಪ್ಯಾಲಿ ದೀಪ. ಅದರಲ್ಲಿ ಒಂದು ತುಂಬಾ ಚಿಕ್ಕದು ಇಂದ ಒಂದು 30 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ. ಓಕೆ, ಒಂದು 10 ಸೈಜ್ ಇದೆ ಅದರಲ್ಲಿ. ಅದು ಹ್ಯಾಂಗಿಂಗ್ ದೀಪ, ಲಟ್ಕನ್ ದೀಪ ಅಂತ ಹೇಳ್ತಾರೆ. ಓಕೆ, ಓಕೆ, ದೊಡ್ಡ ಟೆಂಪಲ್ ಅಲ್ಲಿ ಹೆಂಗ್ ಮಾಡ್ತಾರಲ್ಲ, ಹ್ಯಾಂಗಿಂಗ್ ದೀಪ. ಹ್ಯಾಂಗಿಂಗ್ ದೀಪ. ಮತ್ತೆ ದೊಡ್ಡ ಬಾಲ್ ನೋಡಿ ಈ ತರ. ತೀರ್ಥ ಎಲ್ಲ ಹಾಕಿ ಇಟ್ಕೊಳ್ಬಹುದು, ಪ್ರಸಾದ ಹಾಕಿ ದೇವ್ರ ಮುಂದೆ ಇಡ್ಬೋದು, ನೈವೇದ್ಯಕ್ಕೆಲ್ಲ ಆ ತರದ್ದು. ಮತ್ತೆ ಅದು ನೀರ್ ಕುಡಿಯೋಕೆ ಟಂಬ್ಲರ್, ಹಿತ್ತಾಳೆದು. ತುಂಬಾ ವೆರೈಟೀಸ್, ತುಂಬಾ ಒಳ್ಳೆ, ತುಂಬಾ ಚೆನ್ನಾಗಿದೆ ನೋಡಿ. ನೀರ್ ಕುಡಿಯಕ್ಕೆ ಟಂಬ್ಲರ್ ಇದು ಹಿತ್ತಾಳೆದು. ಓಕೆ, ತುಂಬಾ ಚೆನ್ನಾಗಿದೆ. ಸೊ ಲೈಟ್ ವೆಯ್ಟ್ ಇದೆ, ಹಾಗೇನೆ ನಿಮ್ಗೆ ವೆಯ್ಟ್ ಇರೋದು ಇದೆ. ಸೊ ಈ ತರ ಕಾರ್ವಿಂಗ್ಸ್ ಇದೆ, ಹಾಗೇನೆ ಪ್ಲೇನ್ ಕೂಡ ಇದೆ. ಎಲ್ಲಾ ಡಿಸೈನ್ಸ್ ಕೂಡ ಇದೆ. ಜಸ್ಟ್ ಸ್ಯಾಂಪಲ್ ಮಾತ್ರ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಾನು. ಸೊ ನೋಡಿ ಎಲ್ಲ ಕೂಡ ಇದು ಯಾಕೆ ಸರ್ ಹಾಕಿರೋದು, ಜನರು ಬಂದ್ರೆ ಅದ್ರಲ್ಲಿ ಆರ್ಟ್ಸ್ಗಳು ಅಂತ ನೋಡಕ್ಕೆ ಒಂದ್ ಪೀಸ್ ಸ್ಯಾಂಪಲ್ ಇದೆ. ಒಂದು ಕಸ್ಟಮರ್ ಜಸ್ಟ್ ಹಿಂಗ ಚಾಯ್ಸ್ ಮಾಡ್ತಾರೆ, ಯಾವ್ದು ಮಾಡೆಲ್ ಬೇಕಾ, ಯಾವ್ದು ಸೈಜ್ ಬೇಕಾ ಅಂತ ಚಾಯ್ಸ್ ಮಾಡ್ತಾರೆ. ಅದಕ್ಕೆ ಇದ್ರ ಚಾಯ್ಸ್ ಮಾಡ್ಕೊಂಡು ಅದೇ ಪೀಸ್ ಅವ್ರು ಬೇರೆ ತಗೊಳ್ತಾರೆ. ಹೊಸ ಪೀಸ್ ಕೊಡ್ತಾರೆ. ಓಕೆ, ಓಕೆ, ಅದು ಸ್ಯಾಂಪಲ್ ಇಟ್ಟಿದ್ದೀನಿ. ಇದು ಅಲ್ಲಿ ಇದೆಲ್ಲ, ಅದು ಈ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಷ್ಟು ವೆರೈಟಿ ಈ ಫ್ಲೋರ್ ಅಲ್ಲಿ ಇದೆ. ಈ ಫ್ಲೋರ್ ಅಲ್ಲಿ ಇದೆ. ಓಕೆ, ಎಲ್ಲ ಕೂಡ ಈ ಫ್ಲೋರ್ ಅಲ್ಲಿ ಇರೋಂತ. ಸೆಕೆಂಡ್ ಫ್ಲೋರ್ ಅಲ್ಲಿ ಎಲ್ಲಾ ಇದೆಲ್ಲ ಏನ್ ಕಾಣಿಸ್ತಾ ಇದೆಯಲ್ವಾ, ಇದೆಲ್ಲ ಕೂಡ ಇದ್ರಲ್ಲಿ ಇದೆ. ಎಲ್ಲ ಕೂಡ ಬಾಕ್ಸ್ ಈ ತರ ಕವರ್ ಆಗಿರುತ್ತೆ. ಸೊ ಯಾವ್ದು ಬೇಕಾದ್ರೂ ಆರಿಸ್ಕೊಂಡು ಅವ್ರ ಹತ್ರ ಕೇಳಿದ್ರೆ ಆ ಐಟಮ್ ಅವ್ರು ತೆಗೆದುಕೊಡ್ತಾರೆ ಹಂಗೆ. ಸೊ ನೋಡಿ ಈ ತರ ನೋಡಿ ನಮ್ಮ ಮೇಲೆ ಕೂಡ ಇದೆ ನೋಡಿ. ಇದು ಬ್ಲಾಕ್ ಹೋಲ್ಸೇಲ್ ಐಟಮ್
ಸಿಗುತ್ತೆ ನಮ್ಗೆ. ಎಲ್ಲ ಹೋಲ್ಸೇಲ್ ರೀಸೇಲರ್ಸ್ ಯಾರಾದ್ರೂ ಬೇಕಾದ್ರೆ ಖಂಡಿತವಾಗ್ಲೂ ಬರ್ಬೋದು ನೋಡಿ. ಸೊ ತುಂಬಾನೇ ಐಟಮ್ಸ್ ಇದೆ. ಸಿಗುತ್ತೆ ನೀವು ಕ್ವಾಂಟಿಟಿಲಿ ಓಕೆ. ಫುಲ್ ಕ್ವಾಂಟಿಟಿ ಇಟ್ಟಿದ್ದೀನಿ. ಇದೆಲ್ಲ ದೇವಸ್ಥಾನಗಳಿಗೆ ಬೇಕಾಗಿರುವಂತ ಐಟಮ್ಸ್. ಸೊ ನೋಡಿ ಈ ತರ ಟ್ರೇಗಳು ಬರುತ್ತೆ. ಇದೇನ್ ಸರ್ ಇದು ಶಿವನ್ಗೆ ಇದಿಡೋದಿಕ್ಕ? ಸೋಮಸೂತ್ರ ಅದು ಶಿವಂಗ ಅಭಿಷೇಕ ಮಾಡಕ್ಕೆ ದೇವ್ರನ್ನೆಲ್ಲ ಅಭಿಷೇಕ ಮಾಡಕ್ಕೆ ಅದು ದೊಡ್ಡ ದೊಡ್ಡ. ಓಕೆ ಓಕೆ. ಈ ಸ್ಟಾರ್ಟಿಂಗ್ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ಅಂತ ದೊಡ್ಡ ಸೈಜ್ ವರ್ಗೂ ಇರುತ್ತೆ ನೋಡಿ ಈ ತರ. ಇದೆಲ್ಲ ಏನ್ ಸರ್ ಗ್ಲಾಸಸ್? ಅದು ಗ್ಲಾಸ್ ಸಣ್ಣ ಸಣ್ಣ ಗ್ಲಾಸ್. ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಎಷ್ಟು ಸರ್ ಇದು ಸರ್? ಅದು ಮೇಡಮ್ ಥರ್ಡ್ ಫ್ಲೋರ್ ಅಲ್ಲಿ ಈ ಐಟಮ್ ನೋಡಿ. ಅದು ತುಳಸಿ ಕಟ್ಟೆ. ಓಕೆ. ತುಳಸಿ ಕಟ್ಟೆ ನೋಡಿ. ಅದು ದೊಡ್ಡ ಸೈಜ್. ಅದರಲ್ಲಿ ಚಿಕ್ಕ ಸೈಜ್ ಎಲ್ಲ ಸೈಜ್ ಒಂದು 4-5 ಸೈಜ್ ಇದೆ. ಓಕೆ. ತುಂಬಾ ಒಳ್ಳೆ ಐಟಮ್, ಸೀಟ್ ಐಟಮ್ ಇದೆ. ತುಳಸಿ ಕಟ್ಟೆ. ಅದು ಗೌರಿಪೇಟೆಗೆ ನೋಡಿ. ಅದರಲ್ಲಿ ಒಂದು ತುಂಬಾ ಸೈಜ್ ಇದೆ. ತುಂಬಾ ಚೆನ್ನಾಗಿದೆ ನೋಡಿ. ಮತ್ತೆ ಅದು ಸಿಂಹಾಸನ, ದೇವ್ರನ್ನ ಇಟ್ಕೊಳ್ಬಹುದು. ಅದರಲ್ಲಿ ಒಂದು 4-5 ಸೈಜ್ ಇದೆ. ಅದು ಊದ್ಬತ್ತಿ ಸ್ಟ್ಯಾಂಡ್. ಓಕೆ. ಅಗರಬತ್ತಿ ಪ್ಲೇಟ್ ತುಂಬಾ ಚೆನ್ನಾಗಿದೆ ನೋಡಿ. ಡಿಸೈನ್ ಇದೆ, ಪ್ಲೇನ್ ಇದೆ. ಮತ್ತೆ ಅದು ಪ್ಲೇಟ್ ಶಂಖ ಪ್ಲೇಟ್ ಹೇಳ್ತಾರೆ. ಶಂಖ ಪ್ಲೇಟ್ ಅದರಲ್ಲಿ ಒಂದು 3 ಸೈಜ್ ಬರುತ್ತೆ. ಗಿಫ್ಟ್ ಕೊಡೋಕೆ ಇದು ತುಂಬಾ ಚೆನ್ನಾಗಿದೆ. ಹೌದು, ಸೂಪರ್ ಆಗಿದೆ ನೋಡಿ. ಮತ್ತೆ ಅದು ಧೂಪ ಆರತಿ ಜಾಲಿ ಇರುತ್ತೆ ನೋಡಿ. ಈ ಮಾಡೆಲ್ ಇದೆ, ಫಿಕ್ಸ್ ಇರುತ್ತೆ. ಜಸ್ಟ್ ಹಂಗ ಇದ್ ಮಾಡಿದ್ ಆಯ್ತು. ಸ್ಕ್ರೂ ಸಿಸ್ಟಮ್. ಅದರಲ್ಲಿ ಪ್ಲೇನ್ ಈ ಡಿಸೈನ್ ಮತ್ತೆ ಈ ಡಿಸೈನ್ ನೋಡಿ ಇದು. ಓಕೆ. ಮತ್ತೆ ಈ ತರ ತುಂಬಾ ವೆರೈಟಿ ಇದೆ. ಧೂಪ ಆರತಿ, ದೀಪ ಆರತಿ ಎಲ್ಲ ಕೂಡ ಮಾಡ್ಕೊಬಹುದು ಇದ್ರಲ್ಲಿ ನೋಡಿ. ಅದು ಅಮರ್ ದೀಪ, ಹೆಂಗಿಂಗ್ ದೀಪ ನೋಡಿ. ಓಕೆ. ತುಂಬಾ ಅದರಲ್ಲಿ ತುಂಬಾ ಚೆನ್ನಾಗಿ ಸೈಜಸ್ ಇದೆ. ಅದು ಸಾಲು ದೀಪ. ಅದು ದೀಪ ಮಸಾಗೆ ಕೊಡ್ತಾರಲ್ಲ. ಓಕೆ. ಈ ದೀಪ ಸಾಲು ದೀಪ. ಮತ್ತೆ ಅದು ಫ್ಲವರ್ ವಾಸ್. ಓಕೆ. ಫ್ಲವರ್ ವಾಸ್ ಶೋ ಪೀಸಸ್ ಏನಾದ್ರು ತಗೊಂಡು ನೀವು ಮನೇಲಿ ಇಟ್ಕೊಬಹುದು, ಡೆಕೋರೇಟ್ ಮಾಡ್ಕೊಬೇಕು. ಚಿಕ್ಕದಿಂದ ದೊಡ್ಡ ಸೈಜ್ ಒಂದು 2-4 ಫೀಟ್ ಬೇಕಂತ ಇದೆ. ಸೊ ಗಿಫ್ಟಿಂಗ್ ಪರ್ಪಸ್ ಕೂಡ ನೀವು ಕೊಡ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತೆ ಅದು ಡಮರು. ಓಕೆ. ಹಿತ್ತಾಳೆ ಡಮರುಗ. ಮತ್ತೆ ಅದು ಪಂಚಪಾತ್ರೆ. ಅದ್ರಲ್ಲಿ ಸೈಜಸ್ ಇದೆ. ಇದು ಕಾಪರ್ದೇ ಬರೋದಾ ಸರ್? ಕಾಪರ್ ಹಿತ್ತಾಳ ಎರಡು ಇದೆ. ಓಕೆ. ಸೊ ನೋಡಿ ಎಲ್ಲ ಕೂಡ ಅಲ್ಲೇ ಇಟ್ಟಿದ್ದಾರೆ, ಸ್ಯಾಂಪಲ್ ಮಾತ್ರ ಇಟ್ಟಿದ್ದಾರೆ ನೋಡಿ. ಮತ್ತೆ ಅದು ಅಶೋಕ ಸ್ತಂಭ. ಅಶೋಕ ಸ್ತಂಭ ನೋಡಿ. ಅದರಲ್ಲಿ ಒಂದು ಚಿಕ್ಕ ಸೈಜ್ ನ ದೊಡ್ಡ ಸೈಜ್ ತನಕ ಇದೆ. ಗವರ್ಮೆಂಟ್ ಆಫೀಸ್ಗೆ ಅದೆಲ್ಲ ಗಿಫ್ಟ್ ಕೊಡಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ. ಅಶೋಕ ಸ್ತಂಭದ್ದು ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಇದೆ ನೋಡಿ. ಸೈಜಸ್ ಕೂಡ ಇದೆ ನೋಡಿ. ಗವರ್ಮೆಂಟ್ ಆಫೀಸ್ಗೆಲ್ಲ ಇಟ್ಕೊಬಹುದು, ನಾವು ಕೂಡ ಮನೇಲಿ ಕೂಡ ಇಟ್ಕೊಬಹುದು. ಸೊ ನೋಡಿ ತುಂಬಾನೇ ಚೆನ್ನಾಗಿದೆ. ಇದು ಕಾಪರ್ ಅಲ್ಲಿ ಹಿತ್ತಾಳೆಯಲ್ಲಿ ಬಂದಿರೋಂಥದ್ದು. ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಎಲ್ಲ ಕೊಡಕ್ ತುಂಬಾನೇ ಚೆನ್ನಾಗಿದೆ ನೋಡಿ. ಅದು ಮುಖಾಲ್ ಮನೆ ದೇವರು ಹಿಡಿಯಕ್ಕೆ. ಅದು ಸ್ಟ್ಯಾಂಡ್ ಕಳಸ ಹಿಡಿಯಕ್ಕೆ ನೋಡಿ. ಫ್ಲಾಟ್ ಆಗಿದೆ ನೋಡಿ. ಅದ್ರಲ್ಲಿ ಸೈಜಸ್ ಇದೆಯಾ ಸರ್? ಅದರಲ್ಲಿ ಸೈಜಸ್ ಇದೆ. ಓಕೆ. ಒಂದು 10 ಸೈಜ್ ಇದೆ ಅದರಲ್ಲಿ. ಅದು ಒಂದು ಪ್ಲೇನ್ ಇದೆ, ಮತ್ತೆ ಇನ್ನ ಒಂದು 3 ಕಾಲ್ದು ಇದೆ. ಓಕೆ. ಅದು ಒಂದು ಸ್ಟೆಪ್ ಆರ್ತಿ. ಅದರಲ್ಲಿ ಒಂದು 5-6 ಸೈಜ್ ಇದೆ. ಅದರಲ್ಲಿ ಹೆವಿ ಇದೆ, ಲೈಟ್ ವೇಟ್ ಇದೆ, ತುಂಬಾ ವೆರೈಟಿ ಇದೆ ಅದರಲ್ಲಿ. ದೇವಸ್ಥಾನಕ್ಕೆ ಏನಾದ್ರು ಕೊಡ್ಬೇಕು ಅಂದ್ರೆ ನೀವು ಈ ತರ ಹಾರ್ಕೆ ಏನಾದ್ರು ಹೊತ್ಕೊಂಡಿದ್ರೆ, ಇಲ್ಲ ಸುಮ್ನೆ ಕೊಡ್ಬೇಕು ಅಂದ್ರೆ ಕೂಡ ಕೊಡ್ಬೋದು. ದೇವಸ್ಥಾನದ ಐಟಮ್ ಕೂಡ ಇಲ್ಲಿ ಸಿಗತ್ತೆ. ಅದು ತಾಮ್ರದ ಡಬ್ಬಿಗಳು. ಇದು ಯಾವ್ದಕ್ಕೆ? ಇದು ಸ್ಟಾರ್ಟಿಂಗ್ ಸೈಜ್ ಡಬ್ಬಿಗಳು. ಏನಕ್ಕೆ ಸರ್ ಇದು? ಅದು ಅರ್ಶನ ಕುಂಕುಮ ಅದಕ್ಕೆ ಇಡಕ್ಕೆ, ಅದು ಓಕೆ. ಗಿಫ್ಟ್ ಕೂಡ ಕೊಡ್ಬೋದು. ನೋಡಿ ಅದರಲ್ಲಿ ಇದು ಸ್ಟಾರ್ಟಿಂಗ್ ಸೈಜ್. ಇದು ಅದರಲ್ಲಿ ಒಂದು 5-6 ಸೈಜ್ ಇದೆ. ಅದು ಪೂರ್ತಿ ಸಂಪುಷ್ಟ ತಾಮ್ರದ್ದು. ತಾಮ್ರ ಸಂಪುಷ್ಟ ಅದು. ಇದೆಲ್ಲ ನೋಡಿ, ಇದೆಲ್ಲ ಬಾಕ್ಸ್ ಗಳು, ಚಿಕ್ಕ ಚಿಕ್ಕ ಬಾಕ್ಸ್ ಗಳು. ಆಸ್ ಎ ಗಿಫ್ಟ್ ಪರ್ಪಸ್ ಕೂಡ ಕೊಡ್ಬೋದು ನೀವು. ಇದರಲ್ಲಿ ಅರ್ಶನ ಕುಂಕುಮ ಕೂಡ ಹಾಕಿ ಕೊಡ್ಬೋದು ನೋಡಿ. ಸೊ ಈ ತರ ಬರುತ್ತೆ. ಮನೇಲೂ ಹಾಕಿಟ್ಕೊಬಹುದು, ಹಂಗೇನೆ ಬೇರೆಯವರು ಕೂಡ ಗಿಫ್ಟ್ ಕೂಡ ಕೊಡ್ಬೋದು. ಚೆನ್ನಾಗಿದೆ. ತಾಮ್ರ ಹಿತ್ತಾಳ ಎರಡು ಇದೆ ನೋಡಿ. ಈ ತರ ಬರುತ್ತೆ. ಓಕೆ. ಕಿಚನ್ ಕೂಡ ಯೂಸ್ ಮಾಡ್ಬೋದಲ್ವಾ? ಇಲ್ಲ, ಅದು ಬರೀ ಪೂಜೆಗೆ. ಮತ್ತೆ ಈ ತರ ನೋಡಿ, ಅದು ಗಿಫ್ಟ್ ಕೊಡಕ್ಕೆ ತುಂಬಾ ಆಗುತ್ತೆ. ಅದು ಗಿಫ್ಟ್ ಕೊಡೋದು ಕಮ್ಮಿ ಬಜೆಟ್ ಅಲ್ಲಿ. ಅದ್ರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಸೈಜಸ್ ಇದೆ ನೋಡಿ. ಅರ್ಶನ ಕುಂಕುಮ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಸೂಪರ್ ಆಗಿದೆ. ಅದರಲ್ಲಿ 2-3-4 ವೆರೈಟಿ ಇದೆ. ಇಲ್ಲೊಂದಿದೆ ನೋಡಿ, ಈ ದೀಪ ಆರತಿ ಮಾಡೋದಕ್ಕೆ, ದೀಪ ಮಾಡೋದಕ್ಕೆ ಇದು. ಸೊ ಇದು ನೋಡಿ ಕಲಶ ವಿತ್ ಇದು ಬರುತ್ತಲ್ಲ ಸರ್, ಅದು ಇದೆಯಾ? ಅದನ್ನು ಇದೆ. ಸೊ ಫುಲ್ ತುಂಬಾನೇ ಐಟಮ್ಸ್ ಇದೆ.
ಫ್ರೆಂಡ್ಸ್ ಅವಾಗಲೇ ಕಾಪರ್ ನೋಡಿದ್ರಿ, ಇದೆಲ್ಲ ನೋಡಿ ಅದು ಕೂಡ ಅಷ್ಟೇ ಸಂಪುಷ್ಟ. ಇದೆಲ್ಲ ಪ್ಲೇಟ್ಸ್. ಇದು ನೋಡಿ ಸಿಂಗಲ್ ಬತ್ತಿದು ಪ್ಲೇಟ್ ಅಲ್ಲಿ ದೀಪ. ಓಕೆ, ಗಿಫ್ಟ್ ಕೊಡಕ್ಕೆ ಅದು ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಐಟಮ್ಸ್, ಕಮ್ಮಿ ರೇಟ್ ತುಂಬಾನೇ ಚೆನ್ನಾಗಿದೆ. ಗಿಫ್ಟ್ ಪರ್ಪಸ್ ಕೂಡ ಕೊಡ್ಬೋದು, 2 ಕೊಡ್ಬೋದು. 1000 ಪೀಸ್ ಆಗುತ್ತೆ ಇದು ಹೋಲ್ಸೇಲ್. ಇದೆಲ್ಲ ನೋಡಿ ಮನೆ ದೇವ್ರ ಮನೆಗೆ ನೀವು ಗಿಫ್ಟ್ ಪರ್ಪಸ್ ಹಿಂಗೆಲ್ಲ ಕೊಡ್ಬೋದು. ತುಂಬಾನೇ ಚೆನ್ನಾಗಿದೆ ನೋಡಿ. ಇದೆಲ್ಲ ನೋಡಿ ಕಾಪರ್ ಹಿತ್ತಾಳೆ ನೋಡಿ. ಸೊ ಇದೆಲ್ಲ ಊದ್ಬತ್ತಿ ಇಡುವಂಥದ್ದು ಪ್ಲೇಟ್ಸ್. ಸೊ ನೋಡಿ ಇದೆಲ್ಲ ಟಿಫನ್ ಬಾಕ್ಸಸ್ ಅದು ಅಥವಾ ಇದು ನೋಡಿ. ಅದರಲ್ಲಿ ಕೂಡ ನಿಮ್ಮ ಟ್ರೇನಲ್ಲಿ ನೋಡಿ ಈ ಥರ ಎಲೆ ಥರ ಡಿಸೈನ್ ಕೂಡ ಇದೆ. ಅದರಲ್ಲಿ ಕೂಡ ನಿಮಗೆ ಸೈಜಸ್ ಆದರೆ ಇದೆ ನೋಡಿ. ಸೊ ಈ ಥರ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ದೇವ್ರ ಮನೆ ಕೂಡ ಇಟ್ಕೊಬೋದು. ಸೊ ಇದೆಲ್ಲ ನಿಮಗೆ ತ್ರಿಶೂಲ ದೇವಸ್ಥಾನಗಳಿಗೆಲ್ಲ ಯೂಸ್ ಆಗತ್ತೆ. ಇದು ತ್ರಿಶೂಲ. ಅದು ಚಿಕ್ಕ ಸೈಜ್ 1 ಫೀಟ್ ಇಂದ 4 ಫೀಟ್, ಓಕೆ 5 ಫೀಟ್, 6 ಫೀಟ್ ಬೇಕಾದ್ರೆ ತುಂಬಾ ಸೈಜ್ ಇದೆ. ಯಾವ ಸೈಜ್ ಬೇಕಾದ್ರೆ ಪ್ರತಿ ಸೈಜ್ ಸಿಗುತ್ತೆ. ಸೊ ಅದರಲ್ಲೇ ಬಾಕ್ಸ್ ಗಳು ನೋಡಿದ್ರಲ್ವಾ, ಅದರಲ್ಲೇ ಬೇರೆ ಬೇರೆ ಕಲರ್, ಬೇರೆ ಬೇರೆ ಸೈಜು, ಮತ್ತೆ ಓವಲ್ ಟೈಪು, ರೌಂಡ್ ಆ ತರ ಎಲ್ಲ ನಿಮ್ಗೆ ಇರುತ್ತೆ ನೋಡಿ. ಅದರಲ್ಲೇ ದೊಡ್ಡ ಸೈಜು ಚಿಕ್ಕ ಸೈಜು ಎಲ್ಲ ಇರುತ್ತೆ. ಇದೆಲ್ಲ ಕುಂಕುಮ ಭರಣಿ, ಕುಂಕುಮ ಎಲ್ಲ ಹಾಕಿಟ್ಕೊಂಬೋದಲ್ವಾ ಆ ತರದ್ದು. ಸೊ ತುಂಬಾ ಐಟಮ್ಸ್ ಇದೆ ಫ್ರೆಂಡ್ಸ್ ನೋಡಿ. ದೇವ್ರಿಗೆ ಪೀಠ ನೋಡಿ, ವಾವ್ ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಒಂದು 10 ಸೈಜ್ ಇದೆ. ಅದರಲ್ಲಿ 10 ಸೈಜ್ ಇದೆ. 10 ಸೈಜ್ ಇದೆ, ಚಿಕ್ಕದು ಇಂದ ದೊಡ್ಡ ಸೈಜ್ ತನಕ ಇದೆ. ಓಕೆ, ಇದು ಎಷ್ಟನೇ ಸೈಜ್ ಸರ್ ಇದು? ಅದು ಒಂದು 8 ನಂಬರ್. 8 ನಂಬರ್. ಇದಕ್ಕಿಂತ ಇನ್ನು ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ಓಕೆ ನೋಡಿ, ಈ ತರ ರಥ ದೇವ್ರ ಮನೆಯಲ್ಲಿ ಕೂಡ ಇಟ್ಟು ದೇವ್ರನ್ನ ಕೂಡ ಪ್ರತಿಷ್ಠಾಪನೆ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಿದೆ. ವಿತ್ ಹ್ಯಾಂಗಿಂಗ್ಸ್ ಬರ್ತಾ ಇದೆ. ಸ್ವಲ್ಪ ಸ್ಯಾಂಪಲ್ಸ್ ಆದ್ರೆ ನಾನು ತೋರಿಸ್ಬಿಡ್ತೀನಿ. ಸೊ ಅವಾಗಲೇ ಸ್ವಲ್ಪ ಬೀಟ್ಸ್ ಕೂಡ ಇತ್ತು ನೋಡಿ. ಸ್ಟಾರ್ಟಿಂಗ್ ಸೈಜ್ ಸರ್ ಇದು ನೋಡಿ. ಸೊ ಅದೆಲ್ಲ ಮನೆಗಳು ಜಸ್ಟ್ ಎಲ್ಲ ಕವರ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಇದೆಲ್ಲಾನು ಅದೇನೆ. ಇದೆಲ್ಲ ತ್ರಿಶೂಲಗಳಲ್ವಾ, ಚಿಕ್ಕ ಚಿಕ್ಕದು. ಚಿಕ್ಕದು ತ್ರಿಶೂಲ, ವೇಲ. ಯಾವ ಸೈಜ್ ಬೇಕಾದ್ರೂ ಕೂಡ ಇದೆ. ಯಾವ ಸೈಜ್ ಬೇಕಂದ್ರೆ ಚಿಕ್ಕ ಚಿಕ್ಕ ವೇಲ, ಮುರುಗನ್ ವೇಲ್. ದೊಡ್ಡದು ತ್ರಿಶೂಲ ನೋಡ್ತಾ ಇದ್ದೀರಲ್ವಾ. ಸೊ ಎಷ್ಟು 6 ಫೀಟ್ ಇದೆ ಅಲ್ವಾ ಸರ್? 6 ಫೀಟ್ ಇದೆ. 6 ಫೀಟ್ ಇದೆ ನೋಡ್ತಾ ಇದ್ದೀರಲ್ವಾ. 6 ಫೀಟ್ ಇದೆ ಇದು ತ್ರಿಶೂಲ. ತುಂಬಾ ದೊಡ್ಡದಾಗಿದೆ ನೋಡಿ. ಫುಲ್ಲು ಇದಲ್ವಾ ಸರ್? ಬ್ರಾಸೆ, ಫುಲ್ ಬ್ರಾಸ್. ಅದರಲ್ಲಿ ಯಾವ ಸೈಜ್ ಬೇಕಾ ಫುಲ್ ಸೈಜ್ ಸಿಗುತ್ತೆ ನಮ್ಮ ಹತ್ರ. ಓಕೆ, ಒಂದು 6 ಫೀಟ್ ತನಕ ಇದೆ. 6 ಫೀಟ್ ವರೆಗೂ ಇದೆ. ಲಾಸ್ಟ್ ಸೈಜ್ ಅಲ್ವಾ? ಅದು ಲಾಸ್ಟ್ ಸೈಜ್. ಫುಲ್ ಸ್ಟಾಕ್ ಅಲ್ಲಿ ಇದೆ. ಹೌದು. ಇದ್ರಲ್ಲೆಲ್ಲ ಇಲ್ಲಿ ಸ್ಟಾಕ್ ಇದೆ ನೋಡಿ. ಯಾವ ಸೈಜ್ ಬೇಕಾದ್ರೂ ಕೂಡ ನಿಮ್ಗೆ ಯಾವ ಸೈಜ್ ಸಿಗತ್ತೆ. ಸೊ ನೋಡಿ ಇದೆಲ್ಲ ಇದು ಕೂಡ ಮನೆಗಳಲ್ವಾ, ಮುಕ್ಕಲ್ ಮನೆಗಳು. ಅವಾಗಲೇ ತೋರಿಸಿದ್ರಲ್ವಾ ಚಿಕ್ಕ ಚಿಕ್ಕದು ನೋಡಿ. ಇಲ್ಲಿದೆ ಅಲ್ವಾ ನೋಡಿ, ಅಲ್ಲಿ ಇದೆ ನೋಡಿ. ಅದೇ ತರದ್ರಲ್ಲಿ ಸೈಜಸ್ ಫ್ರೆಂಡ್ಸ್. ಇದೆಲ್ಲ ಸೈಜಸ್ ನೋಡಿ. ಇಲ್ಲಿ ಇದಲ್ವಾ ಸರ್? ನೋಡಿ ಈ ತರ ಬರುತ್ತೆ. ಇದು ಸ್ಟ್ಯಾಂಡ್ ಇಲ್ಲ ಅಲ್ಲ, ಫಿಕ್ಸ್ ಮಾಡ್ಕೊಬೇಕು. ಈ ತರ ಬರುತ್ತೆ ಫ್ರೆಂಡ್ಸ್. ಇದು 4th ಫ್ಲೋರು ನೋಡಿ. ಅಲ್ಲೆಲ್ಲ ಪ್ಲೇಟ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲಾನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನೇನ್ ಸಾಮಾನ್ ಸಿಗತ್ತೆ. ಓಕೆ, ಲೆಗ್ ಇರುವಂತದ್ದು. ಕೆಳಗಡೆ ಲೆಗ್ ಇದೆ. ಚಿಕ್ಕದು, ದೊಡ್ಡದು, ಒಂದು 10, 12, 14 ಎಲ್ಲ ಸೈಜ್ ಸಿಗುತ್ತೆ. ಓಕೆ, ಮತ್ತೆ ಅದು ನೋಡಿ ಸ್ಟೆಪ್ ದೀಪ. ಅದರಲ್ಲಿ 2 ಸ್ಟೆಪ್, 3 ಸ್ಟೆಪ್, 4 ಸ್ಟೆಪ್, 5 ಸ್ಟೆಪ್. ಅದರಲ್ಲಿ ಈ ದೀಪ ಸಿಗುತ್ತೆ. ಓಕೆ, ಸ್ಟೆಪ್ ದೀಪ. ಮತ್ತೆ ಇದು ತಟ್ಟೆ. ಓಕೆ ನೋಡಿ, ಕಂಠ ಇರೋದು ಈ ತರ. ಅದರಲ್ಲಿ ಒಂದು 2-3 ಸೈಜ್ ಇದೆ. ಊಟ ಮಾಡ್ಲಿಕ್ಕೆಲ್ಲ. ಓಕೆ. ಸೊ ಟ್ರೆಡಿಷನಲ್ ಏನಾದ್ರು ನೀವೇನಾದ್ರು ಮಾಡ್ಬೇಕು, ಮನೇಲಿ ಇಟ್ಕೊಬೇಕು ಅಂದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ಪಂಚಪಾತ್ರೆ ಟ್ರೆಡಿಷನಲ್ ಐಟಮ್ಸ್ ಎಲ್ಲ ಸಿಗತ್ತೆ ನಿಮ್ಗೆ. ಪಂಚಪಾತ್ರೆ. ಓಕೆ, ಅದು ತಾಮ್ರದ ಪಂಚಪಾತ್ರೆ. ಇದರಲ್ಲಿ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ. ಅದರಲ್ಲಿ ಒಂದು 4-5 ಸೈಜ್ ಇದೆ. ಮತ್ತೆ ಇದು ನೋಡಿ ಗೋಕರ್ಣ ಕಿಂಡಿ. ಓಕೆ, ಮತ್ತೆ ಈ ತರ ಕಿಂಡಿ ನೋಡಿ. ಚಿಕ್ಕದು ಎಷ್ಟು ಕ್ಯೂಟ್ ಆಗಿದೆ. ಚಿಕ್ಕದು ಇಂದ ದೊಡ್ಡದು ಎಲ್ಲ ಸೈಜ್ ಇದೆ. ಮತ್ತೆ ಈ ತರ ಲೋಟ, ಲೆಗ್ ಇರುವಂತ ಬಿಂದಿಗೆ, ಚಂಬು ಅಥವಾ ಕಲಶ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಕೆಳಗಡೆ ಲೆಗ್ ಕೂಡ ಇದೆ ನೋಡಿ. ಈ ತರ ಬಟ್ಲು, ಇದೆಲ್ಲ ಬೌಲ್ಸ್. ಊಟಕ್ಕೆ ಯೂಸ್ ಮಾಡ್ಬೋದು, ದೇವ್ರ ಮನೆಗೆ ಯೂಸ್ ಮಾಡ್ಬೋದು. ಇದನ್ನೆಲ್ಲ ಪ್ರಸಾದ, ತೀರ್ಥ
ದಾನಂ ಬೌಲ್, ದಾನಂ ಬೌಲ್. ದಾನ ಕೊಡಕ್ಕೆ ಪ್ರಸಾದ ಹಿಡಿಯಕ್ಕೆ ಯಾವ್ದು ಯೂಸ್ ಮಾಡೋದು. ಓಕೆ ಓಕೆ. ಅದರಲ್ಲಿ ತುಂಬಾ ಸೈಜ್ ಇದೆ. ಹ್ಮ್. ಅದು ಇದು ನೋಡಿ ಈ ತರ ಲೋಟಸ್ ಬಾಲ್. ಲೋಟಸ್ ಬೌಲ್ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಗಿಫ್ಟ್ ಪ್ರಕಾರ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ. ಗಿಫ್ಟ್ ಕೊಡಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ. ಅದು ಪಾವ್ ಸೇರ್, ಪಾವ್ ಸೇರ್, ಶಂಖ ಚಕ್ರ ನಾಮ ಇರುತ್ತೆ ಅದ್ರಲ್ಲಿ ನೋಡಿ. ತಾಮ್ರಲ್ಲಿ. ತಾಮ್ರದಲ್ಲಿ ಶಂಖ ಚಕ್ರ ಇದೆ ನೋಡಿ. ಆಮಾ. ಸೊ ನೋಡಿ ತುಂಬಾನೇ ಅದರಲ್ಲಿ ಚೆನ್ನಾಗಿದೆ. ಇದು ಪಾವು. ಪಾವ್. ಮತ್ತೆ ಇದು ತಾಮ್ರದು ದಾನಂ ಬೌಲ್. ದಾನಂ ಬೌಲ್. ಓಕೆ. ಹಿತ್ತಾಳೆದು ಪಾವು ಸೇರ ಮತ್ತೆ ಅರ್ಧ ಮೂರ್ ಸೈಜ್ ಪಾವು ಸೇರು 3 ಸೈಜ್ ಬರುತ್ತಲ್ವಾ. ಅದರಲ್ಲಿ ಸೊ ಅದೇ ತರ ನೋಡಿ, ಇದ್ರಲ್ಲಿ ಕಾಪರ್ ಅಲ್ಲಿ ಇದೆ, ಹಾಗೇನೆ ಬ್ರಾಸ್ ಅಲ್ಲಿ ಕೂಡ ನಿಮ್ಗೆ ಅವೈಲಬಲ್ ಇದೆ ನೋಡಿ. ಅದು ನೋಡಿ ಇದೆಲ್ಲ ಬೌಲ್ಸ್, ವಾಟಿ ಇಡ್ಲಿ ಮಾಡ್ಲಿಕ್ಕೆ ಬೌಲ್ಸ್. ನೆಕ್ಸ್ಟ್ ಕಾಫಿ ಫಿಲ್ಟರ್, ಗ್ಲಾಸ್ ಮತ್ತೆ ಬೌಲ್. ಗ್ಲಾಸ್ ಮತ್ತೆ ಡಬ್ರ, ಕಾಫಿ ಡಬ್ರ. ಕಾಫಿ ಡಬ್ರ ನೋಡಿ. ಕಾಫಿ ಡಬ್ರ ಟ್ರೆಡಿಷನ್ ಆಗಿ ಏನಾದ್ರು ಮಾಡ್ಬೇಕು ಅದರಲ್ಲಿ ಒಂದು 3 ಸೈಜ್ ಇದೆ ಮೇಡಮ್. 3 ಸೈಜ್ ಇದೆ. ವಾವ್, ಸೂಪರ್ ಆಗಿದೆ ನೋಡಿ. ಚಿಕ್ಕದು ದೊಡ್ಡದು ಮೀಡಿಯಂ 3 ಸೈಜ್. ಟ್ರೆಡಿಷನ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿದೆ ನೋಡಿ. ಕಾಫಿ ಸೂಪರ್. ಕುಡಿಯೋಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಅದು ಗಿಂಡಿ ತೀರ್ಥಕ್ಕೆ, ಓಕೆ. ಅದರಲ್ಲಿ ತುಂಬಾ ಸೈಜಸ್ ಇದೆ. ಮತ್ತೆ ಅದು ಬಾಲ್, ದೊಡ್ಡ ಬಾಲ್ ಪ್ರಸಾದ ಹಿಡಿಯಕ್ಕೆ ನೋಡಿ. ಹೌದೌದು, ತುಂಬಾ ಚೆನ್ನಾಗಿ ಪಂಚಪಾತ್ರೆ ಅಂತ ಹೇಳ್ತಾರಲ್ವಾ. ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಸಿಗುತ್ತೆ. ಸ್ಟೀಲ್ ಬದಲಿಗೆ ಇದನ್ನೆಲ್ಲ ರೀಪ್ಲೇಸ್ ಮಾಡ್ಕೊಬಹುದು ನೀವು. ಮಾಡ್ಬೋದು. ಸೊ ಇವಾಗ ಟ್ರೆಡಿಷನ್ ಮತ್ತೆ ಮೊದ್ಲು ಯಾವ್ದಿತ್ತು ಅದನ್ನೆಲ್ಲ ಬಂದ್ಬಿಟ್ಟು ಇದೇ ಟ್ರೆಡಿಷನ್ ಬರ್ತಾ ಇದೆ ನೋಡಿ. ಅದು ಕಳಸ, ಕಳಸ ಮತ್ತೆ ಇದು ಈ ಗಿಂಡಿ, ಈ ಮಾಡೆಲ್ ಸರ್. ಓಕೆ. ಇದು ಕಳಸ. ಮತ್ತೆ ಅದು ಆರತಿಗಳು, ಚಕ್ರ ಆರತಿ. ವಾವ್, ಚೆನ್ನಾಗಿದೆ ನೋಡಿ. ಸೊ ಇಲ್ಲಿ ಬತ್ತಿ ಬರುತ್ತಲ್ವಾ ಸರ್? ಅಲ್ಲಿ ಬತ್ತಿ ಬರುತ್ತೆ. ಅದು ನೋಡಿ ನಾಗ ಆರತಿ. ನಾಗ ಆರತಿ 2-3 ಸೈಜ್ ಇದೆ ಅದರಲ್ಲಿ. ಒಂದು ಶಂಖ ಆರತಿ, ಅದರಲ್ಲಿ ಒಂದು 3 ಸೈಜ್ ಇದೆ. ಅದೊಂದು ಸ್ಪೂನ್ ಆರತಿ, ಅದರಲ್ಲಿ 2-3 ಸೈಜ್ ಇದೆ. ಅದ್ರಲ್ಲ ಗ್ಲಾಸಸ್, ಟಮ್ಲರ್ಸ್ ಎಲ್ಲ ಇದೆ ನೋಡಿ. ಕಾಪರ್, ಬ್ರಾಸ್ ಎಲ್ಲ ಟಮ್ಲರ್ಸ್ ಎಲ್ಲ ಇದೆ. ಚಿಕ್ಕ ನೋಡಿ. ಕಾಫಿ ಕುಡಿಯಕ್ಕೆ, ಟೀ ಕುಡಿಯಕ್ಕೆ ಹಿತ್ತಾಳೆದು ಟಮ್ಲರ್, ತಾಮ್ರದ್ದು ಟಮ್ಲರ್, ಚೆನ್ನಾಗಿದೆ. ಟೀ ಕುಡಿಯಕ್ಕೆ, ಕಾಫಿ ಕುಡಿಯಕ್ಕೆ